ಮಂಡ್ಯ ಸಂಸದೆ ಸುಮಲತಾ ಬಹಳ ಸ್ಪಷ್ಟ ನುಡಿಗಳಲ್ಲಿ ತಮ್ಮ ನಿರ್ಣಯ ಏನು ಅನ್ನೋದನ್ನ ತಿಳಿಸಿದ್ದಾರೆ. ಕಾಂಗ್ರೆಸ್ಗೆ ಸೇರಲ್ಲ, ಪಕ್ಷೇತರವಾಗಿ ನಿಲ್ಲೋದಿಲ್ಲ ಅನ್ನೋದನ್ನ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಸಂಸದೆ ಸುಮಲತಾ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧಿಸುವಂತೆಯೂ ಒತ್ತಡ ಬಂತು. ಕೆಲವರು ಕಾಂಗ್ರೆಸ್ನಿಂದ ನಿಲ್ಲಿ ಎನ್ನುವಂತಹ ಸಲಹೆ ಕೂಡ ಕೊಟ್ಟರು. ಆದರೆ ಎಂಪಿ ಚುನಾವಣೆ ಎನ್ನುವುದು ಹುಡುಗಾಟಿಕೆ ಅಲ್ಲ, ಬದಲಾದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಪಕ್ಷೇತರರಾಗಿ ನಿಂತರೆ ದ್ವೇಷ ಸಾಧಿಸಿದಂತಾಗತ್ತೆ. ಹೀಗಾಗಿ ನಾನು ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಿಲ್ಲ, ಅಧಿಕಾರಕ್ಕಾಗಿ ಮಂಡ್ಯ ಬಿಟ್ರೆ ಮಣ್ಣಿನ ಸೊಸೆ ಎನಿಸ್ಕೊಳ್ಳಲ್ಲ. ನಾನು ಹೇಳಿದ್ದೀನಿ, ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು, ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ, ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ BJP ಸರ್ಕಾರ. ಅಷ್ಟೇ ಅಲ್ಲ, ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನು ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋದು ಮಾಡಿ, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲ. ಅದು ಗೌರವ ಕೊಡೋದು ಅಂದರೆ ಅದು ಪಕ್ಷವನ್ನು ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಅಂದರೆ ಇವತ್ತು ನೀವು ನೋಡ್ತಾ ಇದ್ದೀರ ನಮ್ಮ ದೇಶ ಎಲ್ಲಿತ್ತು, ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.